ನೆಗಡಿ ಭಾಳ ಆಗೈತ್ರಿ, ಅದಕ್ಕೆ ಸ್ವಲ್ಪ ಧ್ವನಿ ಚೇಂಜ್ ಆಗೈತಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ತಮಣಿ, ಜಾತ್ರೆಗೆ ಎಲ್ಲಾರು ಕೈ ಕೈ ಬಿಟ್ಟು ಹೋಗ್ಬೇಡ, ಕಟ್ಟೆ ಕೈ ಹಿಡ್ಕೊಂಡು ಜೊತೆಗೆ ಇರು. ತಪ್ಪಿಸ್ಕೊಂಡಂದ್ರೆ ಇಷ್ಟು ಮಂದ್ಯಾಗ ನಾ ಏನು ಹುಡುಕುದಿಲ್ಲ ಮಗನ, ಬಿಟ್ಟು ಹೋಗ್ಬಿಡ್ತೇನೆ ಮನೆಗೆ. ಮತ್ತೆ ಏನ ಬಿಟ್ಟೋಕಿ ಮತ್ತೆ? ಹೌದೇ ಅಲ್ಲ, ಕೈ ಕೈ ಬಿಟ್ಟು ಎತ್ತಾಗಾರ ಇವಂಗೆ ನಂಗೆ ಯಾಕಾರ ಸೊಂಡಿ ತಿರ್ಕೊಂಡು ನಿಂತಿ, ಮತ್ತೆ ನಾ ಬಿಟ್ಟು ಹೋಗ್ಕ ನೋಡಿ. ಮತ್ತೆ ಇಲ್ಲಾಂದ್ರೆ ಮೈಕ್ನ್ಯಾಗ ಕೂಗಿಸ್ಬೇಕು, ತಮಣಿ ಎಲ್ಲದಿ ಬಾರಪ್ಪ ಅಂತೇಳಿ. ಜಾತ್ರೆಗೆ ಬಂದು ಇದನ್ನ ಮಾಡು ನಾನು ಇರೋಡ, ನನ್ನ ಕೈ ಗಟ್ಟ ಹಿಡ್ಕೊರಪ್ಪ. ಮತ್ತೆ ನಿಮ್ಮಪ್ಪ ಮನೆಗೆ ಹೋಗುತ್ತೆ ಹಾರಾಡ್ತಾನ, ಎಲ್ಲಿ ಬಿಟ್ಟು ಬಂದು ಹುಡುಗನಂತೆ. ಶಾಂತಕ್ಕ, ಜಾತ್ರೆ ಎಂತ ಜೋರೈತೆ ಶಾಂತಕ್ಕ, ನೋಡಕ್ ಯಾರ ಕಣ್ಣು ಸಾಲದು ಬಿಡ. ನಾವು ಜಾತ್ರೆ ಗಟ್ಟ ಬಂದು ಹಿಂಗೆ ಮಾಡ್ತೀವಿ. ಅದ್ರಾಗ ಇಲ್ಲೇ ಅದಾಳಕ್ಕಿ ನಮ್ಮ ಪ್ರಿಯವ್ವ, ಜಾತ್ರೆಗ ದಿನ ಅಲ್ಲೇ ಇಲ್ಲೇ ಅಡ್ಡಾಡ್ತಿರ್ತಾರ. ಮಸ್ತ್ ಬಿಡ ಅವ್ರದಂತ್ರು. ಅಲ್ಲೋಡ, ಈ ಮನುಷ್ಯರೆಲ್ಲ ಹೆಂಗದಾರವ ಇವ ನಮೂನಿ. ಹೌದು ನೋಡು ಶಾಂತಕ್ಕ, ಏನನ್ವ ಇವ್ರಂಗ ನಾವಲ್ ಬಿಡ. ಈ ಮನುಷ್ಯರು ಚಂದಿಲ್ವಾ, ನಾವ ಎಷ್ಟು ಚಂದಿದ್ದೇವಲ್ಲ ಶಾಂತಕ್ಕ, ನಮ್ಮ ಲೋಕನ ಬೇರೆ. ಅಯ್ಯೋ ಶಾಂತಕ್ಕ, ಕಿವುಡ್ ಮಲ್ಲಜ್ಜಿ, ಆಮೇಲೆ ಈಕಿ ಯಾರಕ್ಕೆ ಕೆ ಕಮಲವ್ವ, ಗೌಡ್ರು, ಇವ್ರು ಅಂಬುಜಾ, ನಿಮ್ಮ ಅಣ್ಣಾರು, ಇವ್ರ ಅಕ್ಕಾರ ಅಣ್ಣಾರು, ಇನ್ನೊಬ್ರು ಯಾರು ಕಾಣವಲ್ರಲ್ಲ. ಗಂಗಾ ತುಂಗ ಅತ್ತೆ ಎಲ್ಲಿದಾರ? ಟ್ಯಾಕ್ಟ್ರಾಗ ಒಲ್ಲೆ ಅಂತೇಳಿ ಗಂಗಾ ತುಂಗ ಗೋಪಿ ಮುರಳಿ ನಮ್ಮ ಅಪ್ಪ ಏನು, ಆಮ್ಯಾಗ ಯಾರು ನಮ್ಮ ಅಣ್ಣ ಒಟ್ರು ಅಂಬುಜಾ ತಗೊಂಡ್ ಬರಾಕತ್ತಾರ ಗಾಡ್ಯಾಗ. ಇನ್ನು ನನ್ನ ಗಂಡ ಊರಾಗ ಕೆಲಸ ಐತೆ ಅಂತ ಹೋಗೇ ಬಿಟ್ರು ಅವರು. ಹೌದನ? ಆದ್ರೂ ನೀವೇನನ್ರಿ, ಜಾತ್ರೆಗೆ ಏನು ತಗೋಲಿಕ್ಕಟ್ಟುತ್ತ, ಒಟ್ಟು ಅಡ್ಡಾಡ್ಬೇಕು. ಆ ಕಡೆಯಿಂದ ಕಡೆ, ಈ ಕಡೆಯಿಂದ ಕಡೆ, ಆ ಕಡೆಯಿಂದ ಕಡೆ, ಈ ಕಡೆಯಿಂದ ಕಡೆ. ಅದೊಂದು ಏನೋ ಖುಷಿ. ಈ ಹೆಣ್ಮಕ್ಳಿಗೆ ಅದ್ರಾಗ ಭಾಳ ಖುಷಿ. ಅಲ್ಲಿ ಕಿಲಿಪ್ ನೋಡು, ಬಳಿ ನೋಡು, ಟಿಕಳಿ ನೋಡು, ಆ ಲಾಲಿ ಬಟ್ಲಿ ನೋಡು ಅಂತೇಳಿ ಒಟ್ಟು ಏನೋ ಖುಷಿ ನೋಡ್ರಿ. ಸುಮ್ಮನೆ ಒಂದೊಂದು ಅಂಗಡಿ ಕಡೆ 2 ಮಿನಿಟ್ ನಿಂತು ನೋಡ್ಕೊಂತ ಹೋಗ್ಬೇಕು. ಹೌದಿಲ್ರಿ? ನನ್ನಂಗೆ ಯಾರ್ಯಾರಿಗೆ ಇಷ್ಟ ಆಯ್ತು ಹೇಳ್ರಿ. ಅಯ್ಯೋ ಶಾಂತಕ್ಕ, ಏನ್ ಬಂತ? ಸಿದ್ಧಾರೂಢ ಸಾಮ್ರಾಜ್ಕಿ ಜೈ. ಇವ್ ಅಜ್ಜನ ಪಾಲ್ಕಿ ನೋಡೇವ, ನೋಡಾಕ 2 ಕಣ್ಣು ಸಾಲದವ ಇವ. ಯಜ್ಜ ಎಲ್ಲಾರ್ಗೂ ಒಳ್ಳೇದು ಮಾಡಪ್ಪ ತಂದೆ. ಮುಂದಿನ ವರ್ಷ ಅನ್ನೋದ್ರೊಳಗೆ ನನಗೊಬ್ಬ ಮೊಮ್ಮಗನ ಕೊಡಪ್ಪ ತಂದೆ. ಮುಂದಿನ ವರ್ಷ ಜಾತ್ರೆಗೆ ಅವ್ನು ಕರ್ಕೊಂಡ ಬರ್ತಾನೆ. ಯಪ್ಪ ದೇವ್ರೆ, ನನಗೂ ಒಬ್ಬ ಮೊಮ್ಮಗನ ಕೊಡಪ್ಪ ತಂದೆ. ಬರ್ರಿ, ನಮ್ಮ ಅಂಗಡಿ ತೋರಿಸ್ತೀನಿ. ನಿಮ್ಮ ಅಂಗಡಿ ಶಾಂತಕ್ಕ? ನಮ್ಮಪ್ಪ ನಮ್ಮವ್ವ ಇಲ್ಲೇ ಅಂಗಡ್ಯಾಗ ಗಿರ್ಮಿಟಿ ಮಿರ್ಚಿ ಮಾಡಾಕತ್ತಾರ, ತೋರಿಸ್ತೇನೆ ಬರ್ರಿ. ಓಹೋ, ನಿಮ್ಮಪ್ಪ ನಿಮ್ಮವ್ವ ಅಂದ್ರೆ ಅರ್ಥ. ಇದು ನಮ್ಮ ಅಂಗಡಿ. ನಮ್ಮಪ್ಪ ನಮ್ಮವ್ವ ಗಿರ್ಮಿಟಿ ಮಿರ್ಚಿ ಮಾಡಾಕತ್ತಾರ ನೋಡ್ರಿ ಜಾತ್ರೆಯಾಗ. ಇನ್ನು ನಮ್ಮ ಚಿಂಟು ಟಿವಿ ಕಾಮಿಡಿ ಕಾರ್ಟೂನ್ ಚಾನಲ್ನಾಗ ನಮ್ಮ ಶಿವಲಿಂಗಯ್ಯ ಯಾರು ಅಂತ ನಿಮ್ಗೆ ಗೊತ್ತಾಗಬೇಕ. ನಾನು ಎಷ್ಟೋ ಸಲ ಅಂದಿದ್ದೆ ರಿಯಲ್ ಕ್ಯಾರೆಕ್ಟರ್ ಅಂತೇಳಿ, ಬಟ್ ಇವಾಗ ಅವನ್ನ ತೋರಿಸ್ತೇನೆ ಯಾರಂತೇಳಿ ನೋಡ್ರಿ. ಯಕ್ಕ ನಾನ ತೋರಿಸ್ತೇನೆ ತಡಿ. ಮೊದಲನೇದಾಗಿ ನಮ್ಮಪ್ಪ ನಮ್ಮವ್ವ ಇಬ್ರು ಇಲ್ಲೇ ಗಿರ್ಮಿಟಿ ಮಾಡಾಕತ್ತಾರ ನೋಡ್ರಿ. ಅವ್ರ ಹಿಂದೆ ಅಂದ್ರೆ ನಿಂತಾನಲ್ರಿ ಅವ ನಮ್ಮ ತಮ್ಮರಿ. ನಮ್ಮ ತಮ್ಮ ಅನ್ನಕ್ಕೆ ಏನೈತಿ, ಚಿಂಟು ಟಿವಿ ಕಾಮಿಡಿ ಕಾರ್ಟೂನ್ ನನ್ನ ತಮ್ಮ. ಈಗ ನಮ್ಮ ಅವ್ವನ ತಮ್ಮ ಅಲ್ಲಿಂತಾನಲ್ರಿ ಶಿವಲಿಂಗಯ್ಯ, ಅವನ ನೋಡ್ರಿ. ಅಕ್ಕ ನೀ ನನ್ನ ಭಾಳ ಸಾದಾ ಸೀದಾ ಪರಿಚಯ ಮಾಡಿಬಿಟ್ಟು ತಡಿ, ನಾ ಹೇಳ್ತೇನೆ. ಅಲ್ಲಿ ಚಸ್ಮಾ ಹಾಕೊಂಡು ನಿಂತಿದ್ನಲ್ರಿ, ಭಾರಿ ಇದ್ರಗತೆ ಅವನ ನೋಡ್ರಿ. ನಾನು ಕುರ್ಚಲ್ಗಡ್ಡ, ಎರಿ ಸ್ಮಾರ್ಟ್ ಗಾಯ್. ನಾನು ಹೆಂಗೆ ಕಾಣತೀನಿ ರೀ, ಸ್ಮಾರ್ಟ್ ಅದೇನಿಲ್ಲ ನೋಡ್ರಿ. ಇಲ್ಲೇ ನಮ್ಮ ಅಪ್ಪಾಜಿ ಗಿರ್ಮಿಟಿ ಹಚ್ಚಾಕತ್ತೈತಿ, ಬಜ್ಜಿ ಮಿರ್ಚಿ ಆಮೇಲೆ ಗಿರ್ಮಿಟಿ ಭಾರಿ ಮಸ್ತ್ ಮಾಡಾತಿತ್ತು ಅಪ್ಪಾಜಿ. ಗನ ಟೇಸ್ಟ್ ಆಗಿದ್ವು. ಅದಕ್ಕೆ ಎಲ್ಲ ಗಿರಾಕಿ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಭಾಳ ಹಿಂದೆ ಮಂದಿ ಬಂದು ಕುಂತಾರ, ಮುಂದೂ ನಿಂತು ತಿನ್ನಾಕತ್ತಾರ ಇಷ್ಟಕೊಂಡ ಮಂದಿ. ನಮ್ಮ ಅವ್ವನ ಹಿಂದೆ ನಮ್ಮ ಶಿವಲಿಂಗ ಅವ್ ನಿಂತಾನ. ಅಪ್ಪಾಜಿ ಮಸ್ತ್ ಮಾಡ್ತೈತ್ರಿಪ್ಪ. ಅದ್ರಾಗ ನಮ್ಮವ್ವ 20 ಸಲ ನನ್ನ ಗಂಡಗೆ ತಮ್ಮರ ಬರ್ರಿ ಮಿರ್ಚಿ ತಿನ್ಬರ್ರಿ, ತಮ್ಮರ ಬರ್ರಿ ಗಿರ್ಮಿಟ್ ತಿನ್ಬರ್ರಿ ಅಂತೇಳಿ. ಅಕ್ಕಾರ ನಾವು ಆಮೇಲೆ ತಿಂತೋರಿಪ್ಪ, ಅವ್ರು ಜಾತ್ರೆಗೆ ಅಡ್ಡಾಡ್ಕೊಂಡ್ ಬರ್ತೇನೆ ಅಂತೇಳಿ ನಮ್ಮ ಮನೆಯವ್ರು. ಮಸ್ತ್ ಅಡ್ಡಾಡಿದ್ವಿ ಜಾತ್ರೆಯಾಗ. ನಾ ಇಡ್ಲಿ ತಿಂದೆ, ಆಮೇಲೆ ಗಾಡಿ ಮೇಲೆ ಶ್ರೀ ಸಿದ್ಧಾರೂಢ ಪ್ರಸನ್ನ ಅಂತೇಳಿ ಬರ್ದೇನ್ರಿ. ಅದ ಅಕ್ಷರ ಸೊಟಪಟ ಆಗ್ಯಾವ, ಯಾಕಂದ್ರೆ ಹೊಸ ಗಾಡಿ ತಂದಿಟ್ಟಾರ ಜಾತ್ರೆಗೆ ಅಂತೇಳಿ ಹೆಸರು ಬರ್ಸಿದ್ದಿಲ್ಲ. ಮತ್ತು ನಮ್ಮ ಮನೆಯವರು ಇಲ್ಲಿ ಕೆಳಗೆ ಗಿರ್ಮಿಟಿ ಮಿರ್ಚಿ ಅಂತ ಬರೆದ್ರು. ನಾನು ಮ್ಯಾಲೆ ಬರೆದೆ, ಅಲ್ಲೇ ನಿಂತು ಕಾಲ ಮೇಲೆ ಪೇಂಟ್ ತರಿಸಿ ಖಾಲಿ ತಡೆಪೇಜಿ ಗೊತ್ತಾಗಲ್ಲ ಮಂದಿಗೆ ಅಂತೇಳಿ. ನಿಜಪ್ಪ, ನಮ್ಮ ಮನೆಯವರು ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮವ್ವರಿಗೆ. ನಮ್ಮವ್ವನ ಒಪ್ಪಗ ಹಳದ ತಂದೆ ತಾಯಿಗತೆ ನೋಡ್ಕೋತಾರ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಇಂಥ ಗಂಡನ ಪಡ್ಯಾಕೆ ಭಾಳ ಖುಷಿ. ನನಗೆ ಪುಣ್ಯ ನನ್ನ ನಿಜವಾಗ್ಲೂ. ಹಳದ ತಂದೆ ತಾಯಿಗಿಂತ ಹೆಚ್ಚು ನೋಡ್ಕೊತಾರೆ. ನಮ್ಮಪ್ಪ ನಮಗೆ ನಾವು ಒಬ್ಬಾಕಿ ಮಗಳ್ರಿ, ಅಣ್ಣ ತಮ್ಮ ಯಾರಿಲ್ಲ. ಎಷ್ಟು ಜೀವ ಮಾಡಿ ನೋಡ್ಕೊಂತಾರ ಅಂತಂದ್ರೆ, ನಾ ಏನೇ ಕಷ್ಟಿದ್ರು ಏನಾರ ಒಂದು ಪಟ್ ಅಂತೇವ ಹಿಂಗಾಗೈತವ ಅಂತಂದೇಳಿ ನಮ್ಮವ್ವ ಹಿಂಗೆ ಹೇಳ್ಕೊಂಡ್ಲ ಅಂದ್ರೆ ಸಾಕು. ನಾನೇ ಇನ್ನೂ ಬೇಡ ಏನಾರ ಒಂದು ಮಾತು ಅನ್ಬೋದ. ನಮ್ಮ ಮನೆಯವ್ರು ಒಟ್ಟ ಅನ್ನಂಗಿಲ್ರಿಪ್ಪ. ನಿಜವಾಗ್ಲೂ ಯಾರ ಕಣ್ಣು ಬೀಳ್ಬಾರ್ದು ಇದಕ್ಕೆ. ಸಾಧ್ಯ ಆತಂದ್ರೆ ಗುರ್ಷಿದ್ದ ಅಣ್ಣನ್ನು ತೋರಿಸ್ತೇನೆ ನಿಮ್ಗೆ. ಗುರ್ಷಿದ್ದ ಚಿಂಟು ಟಿವಿ ಒಳಗದನಲ್ಲ ಟಾಟಾ ಐಸ್ ಹೊಡಿತಾನೆ, ಅವನ್ನೂ ತೋರಿಸ್ತೇನೆ. ನಮ್ಮ ಶಾರದೊಡ್ಡವನ್ನ ತೋರಿಸ್ತೇನೆ. ಅಂದ್ರೆ ಈಗೇನು ಮಂಜಕ್ಕರವ್ವ ತೀರ್ಕೊಂಡ್ಲ ಅಂದ್ಮೇಲೆ ಆಕಿನೂ ತೋರಿಸ್ತೇನೆ, ಮಂಜಕ್ಕನ್ನು ತೋರಿಸ್ತೇನೆ, ನೀಲವನ್ನೂ ತೋರಿಸ್ತೇನೆ, ಎಲ್ಲರನ್ನೂ ತೋರಿಸ್ತೇನೆ. ಸಾಧ್ಯ ಆದ್ರೆ ಆ ಕಡೆ ಹೋದ್ರೆ ಅವ್ರ ಮನೆಗೆ ಒಂದ್ಸಲ ಹೋಗಿ ನಿಮ್ಮನ್ನು ತೋರಿಸ್ಬೇಕಾಗೈತಿ. ಶಿವಲಿಂಗಯ್ಯ, ನೀನು ಹೋಗಪ್ಪ. ನಿನ್ನ ಜಾಗ ಏನಿದ್ರು ಚಿಂಟು ಟಿವಿ ಆಗಟ್ಟ ಬೀಯಿಂಗ್ ಕೇಕ್ ಬರಬೇಡ, ಹೋಗಿ. ಅಲ್ಲ ಗಿರ್ಮಿಟಿ ಮಿರ್ಚಿ ತಿಂದೋಗ್ರಿ, ಹಂಗ ಹೊಂಟಿರಲ್ಲ, ಬಿಸಿ ಬಿಸಿ ಮಿರ್ಚಿ ಆಗಕತ್ತವ. ಹೂನ ಶಾಂತಕ್ಕ, ನಿಮ್ಮ ಅಂಗಡಿಯ ಗಿರ್ಮಿಟಿ ಮಿರ್ಚಿ ಹೆಂಗಕ್ಕವ ಏನ ತಿನ್ಬೇಕಂತ ಆಸೆ ಅಲ್ಲ. ಮತ್ತೆ ಇಷ್ಟೊತ್ತನ ಹೇಳಿದಿ ನಮ್ಮ ಅಪ್ಪ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತೇಳಿ, ಮತ್ತೆ ನಮಗೆ ತಿನ್ಸೋದಿಲ್ಲನ.
ಅಲ್ಲಿ ಈಗ ತಿನ್ಬಿಟ್ಟೆ ಅಂದ್ರೆ ಹೊಟ್ಟೆ ಒಜ್ಜಕತಿ ಅಡ್ಡಾಡಕ್ ಆಗಂಗಿಲ್ಲ ಜಾತ್ರೆಯಾಗ. ಫಸ್ಟ್ ಎಲ್ಲ ಜಾತ್ರೆ ಅಡ್ಡಾಡೋನು ಎಲ್ಲ ತಗೊಳುನು ಮಾಡೋನು. ನಮ್ಮ ಅಪ್ಪನ ಅಂಗಡಿ ಎಲ್ಲಿ ಹೋಗತಿ ರಾತ್ರಿ 12 ಗಂಟೆ ಮಟ್ಟ ಓಪನ್ ಇರ್ತೈತಿ. ಜಾತ್ರೆಯಾಗ ಬಂದ್ ಆಗುದಿಲ್ಲ ಈಗ. ಏನ ಆರಾಮ್ ಬಂದ್ ಬಿಸಿ ಬಿಸಿ ಮಿರ್ಚಿ ಮಾಡಿಸ್ಕೊಂಡು ಗಿರ್ಮಿಟಿ ಮಾಡಿಸ್ಕೊಂಡು ವಡ ಎಲ್ಲ ತಿಂದು ಹೋಗುನಂತ. ಏನ ಹಾ ಹಂಗಾರೆ ಜಾತ್ರೆ ಮುಗಿಸ್ಕೊಂಡು ಹೋಗ್ತೀನಿ. ಹೊಳಿ ಬರ್ರಿ ಬಾ, ಮತ್ತೆ ತಗಿಂದ ತಗೋ ಹೋದಿರಿ. ಇಲ್ಲ ಬರ್ತೈತು. ಯಾರಿಗೆ ಮಿರ್ಚಿ ಗಿರ್ಮಿಟ್. ಶಾಂತ, ನಾ ಹೋಗಿ ಹಣಕಾಯಿ ತೊಗೊಂಬರ್ತೀನಿ. ತೊಂಬರಿ. ಜಾತ್ರೆ ಆಗಿಲ್ಲ ಹಣ್ಣಕಾಯಿ ಮಾಡಿಸೋದ ವಜ್ಜಿಪ್ಪ ಯಪ್ಪ. ಜಗ್ ಪಾಳೆ ಇರ್ತದಲ್ಲಿ. ತಗೊಂಬರ್ರಿ. ಆಶೀರ್ವಾದ ಇಲ್ಲ ಪಾದಗಟ್ಟಿ ಮುಟ್ಟಿಸಿ ತಗೊಂಡು ಹೋಗೋದಾದ್ರೆ ತಗೊಂಡು ಹೋಗುನಂತ. ಮತ್ತೇನ್ ಮಾಡೋದು, ಗದ್ಲಿದ್ರೆ ಮತ್ತೆ ನಿಲ್ಲಕ್ಕಾಗಲ್ಲ. ಇನ್ನೂ ಊರ್ ಮುಟ್ಬೇಕಲ್ಲ ಹೊಳ್ಳಿ ನಾವು. ಯವ್ವ ನಂಗೆ ರಿಮೋಟ್ ಕಾರ್ ಕೊಡಿಸ್ಬೇ. ಏನ್ ಬೇಕು? ರಿಮೋಟ್ ಕಾರ್. ಮನೆಯಾಗಿನ ಬಾಯ ಕಡೆ ಬಿಟ್ಕೊಂಡಿದ್ದಿ. ನಿಮ್ಮಪ್ಪ 100-200 ಜಾತ್ರೆ ಕೊಟ್ಟು ಕಳ್ಸಿದ್ನಲ್ಲ, ಅವಾಗ ಹೇಳಕ್ ಬರ್ತೈತಿಲ್ಲ ನಿನಗೆ? ಅಯ್ಯಪ್ಪ ನಾ ರಿಮೋಟ್ ಕಾರ್ ತಗೋಬೇಕು, ನಂಗೆ ರೊಕ್ಕ ಕೊಡು ಅಂತೇಳಿ. ಅಲ್ಲಿ ಸುಮ್ಮನಿದ್ದಿಲ್ಲ, ಬಂದು ಕಾರ್ ಕೊಡ್ಸಂತೀನಿ. ₹1 ಇಲ್ಲ ತಮ್ಮಣ್ಣಿ, ಸುಮ್ಕ ಬರ್ಬೇಕಟ್ಟ. ಜಾತ್ರೆಗೆ ಬಂದು ಗಾಡಿ ತಗೊಂಡಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರ ಏನ್ ತಗೊಂಡೆ ಅಂತೇಳಿ. ನಾ ಏನ್ ಹೇಳಿ? ಆ ಚೋಟ ಮೊನ್ನೆ ಇದು ರಿಮೋಟ್ ಕಾರ್ ತಂದ ದೊಡ್ಡದು. ನಂಗೂ ಬೇಕು. ಚೋಟಾರಪ್ಪ ನಂಗೆ ನಿಮ್ಮ ಅಪ್ಪ ಇಲ್ಲಲ್ಲಪ್ಪ, ಏನ್ ಮಾಡ್ಬೇಕು? ಚೋಟಾರಪ್ಪ ಮಗ ತಗೊಳ್ಳಿ ಅಂತ ರೊಕ್ಕ ಕೊಟ್ಟಿದ್ದ. ನೀನು ಸುಮ್ಮನೆ ಬಂದಿಯಲ್ಲ, ನಿಮ್ಮಪ್ಪ ತಾತಿಳಿದವ್ರು ರೊಕ್ಕ ಕೊಡ್ಬೇಕಾ? ಅದು ಇಲ್ಲ, ಹಂಗ ಬಂದಾನ. ಲೇ ಗಿರ್ಜಿ, ಏನ್ ಮಕ್ಕಳ ಮುಂದೆ ತಗ, ನಾ ಕೊಡಿಸ್ತೇನೆ ಬಿಡು ಹೋಲಿ. ಸುಮ್ಮೀರ ಶಾಂತಕ 3 ದಿನ ಆಡಂಗಿಲ್ಲವ. 2 ದಿನ 3 ದಿನ ಮುರಾ ಬಟ್ಟಿ ಮಾಡಿ ಮೂಲಿಗೆ ಹೋಗಿತಾನ. ಸುಮ್ಕಿರ್ ನೀನು ಎದಕ್ಕೆ 100-200 ದಂಡ ಬಡಿದವ್ ರೊಕ್ಕನ? ಸುಮ್ಕಿರ್ ನೀ ಕೊಡ್ಸಕ್ ಹೋಗ್ಬಿಡು ಶಾಂತಕ. ಮಕ್ಕಳು ಆಡಿದ್ದ ಬಂತ ಗಿರ್ಜಿ. ಅವು ಆಡ್ಲಾರ್ದು ಇನ್ನು ನಾವು ಆಡ್ತೀವನ್ಲೇ. ಬಿಡು ಹೋಲೆ ತಗಿ, ಏನು ದಿನ ತಗೊಂತಾವನು? ಸುಮ್ಕಿರ್ ನಾ ಕೊಡಿಸ್ತೇನೆ. ನೀ ಕೊಡಿಸ್ಬಿಡ್ವಾ ತಾಯಿ ಪರಕ? ನೀ ಕೊಡಿಸ. ಹೆಂಗಿದ್ರೆ ಮೊಮ್ಮಗ ಬೇಕು ಮುಂದಿನ ವರ್ಷದೊಳಗೆ ಅನ್ನಕತ್ತಿದ್ದಲ್ಲ. ನನ್ನ ಮಗ ಗಾಡಿ ಕೊಡಿಸ್ಬೇಕಾರ್ನು ನೀನು ಅಜ್ಜ ಆಶೀರ್ವಾದ ಮಾಡೇ ಬಿಡ್ತಾನೆ. ಅಯ್ಯೋ ನಿನ್ನ ಬಾಯಾಗನ ನಿನ್ನ ಬಾಯಿ ಹರ್ಕಿಲ್ಲ ಹಂಗ ಆಲ್ಬಿಡು. ಯಾರು ಬೇಡ ಅಂದ್ರೆ ಗಾಡಿ ಆತ ವಿಮಾನನ ಕೊಡಿಸ್ತೇನೆ. ನಿನ್ನ ಮಗನೂ ಕುಂತ ಹೋಗೋಲ್ಲ ಅದ್ರಾಗ. ಬಾ ಕೊಡಿಸ್ತೇನೆ ಬಾ. ನಡಿ ಹಂಗಾರ. ನಡ್ರಿ ಹೊತ್ತಾತ್ ನಡ್ರಿ ಬಾ. ಕಮಲವಕ್ಕ, ಮಲ್ಲಮ್ಮಜ್ಜಿನ ಕರ್ಕೊಂಬ. ಯಾಲೆ ನಿಂತು ನೋಡೋದ ಮಕ ತಿರ್ಕೊಂಡತ್ತ. ಒದರಿದ್ದರ ಕೇಳೋದಿಲ್ಲ ಮುದ್ಕಿಗೆ ತಗ. ಹೋಗತ್ತ ಎಲ್ಲಿ ಕೇಳ್ಬೇಕು. ಕಮಲವಕ್ಕ ಆಕಿನ ಕೈ ಹಿಡಿದು ಹೇಳ್ಕೊಂಬ. ಅಯ್ಯಯ್ಯ ಸೊಂಟದ ಕೈ ಇಟ್ಕೊಂಡು ಅತ್ತಾಗ ಏನ್ ನೋಡಕತ್ತಿದ್ದಾಳು? ಏನು ಆಕಿ ಗಂಡನ ಕೊಟ್ಟು ಜಾತ್ರೆಗೆ ಬಂದಿದ್ದೇನಾರು ನೆನಪಾತ ಏನು ಆಕಿಗೆ? ಅಲ್ಲ ಜಾತ್ರೆ ಬಗನ ಕಳೆದಿಳ್ಕೊಂಡ್ಲಂದ್ರ ಹೋಗತ್ತಾಗ. ಇಲ್ಲಿ ಆಮೇಲೆ ಕಳೆದಾಗ ಅವರು ಇಲ್ಲಿದ್ದ ಮಂದಿ ಕೇಳೋದು ಯಾವ ಊರು ನಿಮ್ದು ಅಂತೇಳಿ ಇದ್ರದಾರ ಕಿವಿ ಕೇಳೋಂಗಿಲ್ಲ. ಏನಂತ ಹೇಳ್ತತೆ ಏನಾತಾಗ. ಬಿಟ್ಟು ಹೋಗ್ಬಿಡುನ ಶಾಂತಕ್ಕ. ಊರನ್ ಮಂದಿರ ನೆಮ್ಮದಿಯಾಗಿರ್ತಾರತ್ತಾಗ. ಅಯ್ಯೋ ಕಟ್ಬೇಡಿ ಅಲ್ಲೋಡ ಇವ ಶಾಂತವ. ಏನ್ ವಿಚಾರಗೆಟ್ ನಿಂತವ ಇವ? ಯಾಕೆ ಬೇಯಮ್ಮ ಏನಾತ? ಅಯ್ಯೋ ಅಲ್ಲೋಡ ಇವ ಮಠದ ದಾರ್ಯಾಗ ಹೊಲಸು ಕೆಂಪಂದು ಏನಿವ ಚಿಕನ್ ಅನ್ನ ಏನದು ಅದನ್ನ ಮಾಡ್ಕೊಂತ ನಿಂತು ಬಿಟ್ಟ ನೋಡ. ಮಂದಿ ನಮ್ಮ ಮುಕ್ರು ಯಾರದನ್ನ ತಿನ್ನಾಕ. ಅಲ್ಲ ದೇವ್ರಿಗೆ ಬಂದು ಏನು ವಾ ಇವ್ರದಂತ ನಾನು ಏನ್ ಮಾಡಕತ್ತಾರೆ? ಇದ್ರ ಕಣ್ಣಿಗೆ ಬಿತ್ತನು, ನಮ್ಮ ಕಣ್ಣಿಗೆ ಬೀಳಾರ್ದು. ಅಲ್ಲೆಲ್ಲೆಲ್ಲೆಲ್ಲೆ ಆಗನ. ಅಯ್ಯೋ ಶಾಂತಕ್ಕ ಅಲ್ಲೋಡಲ್ಲಿ ಪ್ರಿಯಾರ ಅಂಗಡಿ ಬಾಜುಕ ಅತ್ತ ಮಾಡ್ತಾರಲ್ಲ, ಅವ್ರ ನೋಡ್. ಅದು ಗೋಬಿ ಮಂಚೂರಿ. ಇದ್ರ ಕಣ್ಣು ಮಣ್ಣಲ್ಲಿ ಇದಕ್ಕೆ ಚಿಕನ್ ಕಣ್ಣಂಗ್ ಕಂಡತದ. ಮುದೋಡಿ ಅದು ಚಿಕನ್ ಎಲ್ಲ ಹಂಗನ್ನಬೇಡ. ಇಲ್ಲೇ ಅಜ್ಜನ ಮಠಕ್ಕೆ ಬಂದೀವಿ ನಾವು, ಹಂಗೆಲ್ಲ ಮಾತಾಡಬಾರ್ದು. ಇಲ್ಲೇ ಮಠದ ರೋಡ್ನಾಗ ಆತು ಆಸ್ಪಾಸ ಅಂತವೆಲ್ಲ ಏನು ಮಾಡುದಿಲ್ಲ. ಅದು ಗೋಬಿ ಮಂಚೂರಿ. ಏನು ಗೋಬಿ ಮಂಚೂರಿಯಾ? ಅಯ್ಯೋ ದೇವ್ರೇ. ಇದು ಹಿಂಗ ಬಿಟ್ರೆ ಇನ್ನೂ ಏನೇನು ಮಾತಾಡ್ತಾನೆ ಇದು. ಗೋಬಿ 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 ಅಂದ್ರೆ ಫ್ಲವರ್, ಆ ಹೂಕೋಸು ಅದ್ರಲ್ಲೇ ವಡಾ ಮಾಡಿ ಹಿಂಗ್ ಬಜ್ಜಿ ಗತೆ ದುಂಡುಂಡುಗ್ ಮಾಡಿ ಎಣ್ಣೆ ಬಿಟ್ಬಿಡ್ತೀವಿ ಆತರ. ಅದು ಹೂಕೋಸದು, ಹೊಲಸು ಏನು ಅಲ್ಲದು. ಶಾಂತವ ಏನ್ ನನ್ನಷ್ಟು ಹುಂಬು ಗೇಡಿ ಮಾಡಿ ನೀನು? ಅದು ಹೋಗ್ಲಿವ ಅಲ್ಲೋಡಲ್ ಬಾಜುಕ್ ಆ ಗೋಬಿ ಬಾಜುಕ್ ಹೆಂಗ್ ಉದ್ದನ್ ಮಳಿ ಉಳದಂಗ ಏನೋ ಮಾಡಿ ಹಾಕತ್ತಾರ. ಅದು ನೂಡಲ್ಸ್ ನ್ಯೂಡಿಸ್. ಯಾರ್ ನ್ಯೂಡಿಸ್? ನನಗೇನಾಗಬೇಕಾಗೈತಿ? ಅಲ್ಲ ಈಕಿ ಫ್ಲವರ್ ಅಂತ ಸುಳ್ಳು ಹೇಳ್ತಾ ನೋಡು. ಅಲ್ಲ ಫ್ಲವರ್ ಬೆಳಗಿರುದಿಲ್ಲ, ಅದು ನೋಡು ಕೆಪ್ಪೋಗಿ ಹೆಂಗೈತಿವ ಸೀಪ್ತಿ ಬರ್ತದ ತಿನ್ನಾಕ. ಏನ್ ತಿನ್ಬಾ ಅಂತೇಳಿ ಅಂಗಡಿಯವ್ರ ಕೈಕಾಲು ಬಿದ್ದಾರ ನೋಡು. ನೀ ತಿನ್ಲಿಕ್ಕೆ ಸುಮ್ಕಿರ್ ನಾವು ಹೋಗೋದ್ನ ತಿಂದೋಕೆ. ಏನಾರ ಮಾಡ್ಕೊರಿವ ಇವ ನಾನಾರ ಕಡೆ ನೋಡಾಕು ಅಲ್ಲೇ. ನಡಿವ ಹೋಗು ನಡಿ ಜಾತ್ರೆಗೆ. ಅಲ್ಲ ಜಾತ್ರೆ ಅಂತಾರ ಲೈಟ್ ಹಚ್ಚಿಲ್ಲಲ್ಲ, ಕತೂಲ್ ಕಾಣಕತ್ತೈತಿವ ಜಾತ್ರೆ ಎಲ್ಲ ನನಗೆ. ಕುಡ್ಡು ಚಸ್ಮಾ ಹಾಕೊಂಡಿಯಲ್ಲ ಕಣ್ಣಿಗೆ, ತೆಗಿಯೋದನ್ನ ಅಂದ್ರೆ ಹತ್ತಿರ ಪಕ್ಕ 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 ಲೈಟ್ ಎಲ್ಲ ಕಾಣ್ತಾವ. ಹೌದು ಯಾಕನವ ಇವ ನಮೂನಿ ಕಾಣಕತ್ತೈತಿ. ಕಣ್ಣಾಗ ಹಾಕೊಂಡಿರು ಚಸ್ಮಾ ತೆಗಿ ಚಸ್ಮಾ. ಅಯ್ಯ ಇದ ಹೌದು ನೋಡ, ಲಕ್ಷಣ ಇಲ್ಲ ನನಗೆ. ಹೋಗ್ಬಿಡಿವ ಮತ್ತೆ ಈ ಚಸ್ಮಾ ತಗೊಂಡ್ರೆ ನನ್ನ ಕಣ್ಣು ಕಾಣೋದಿಲ್ಲ. ಕಣ್ಣಿಗೆ ನೋವು ಮೊನ್ನೆ ಆಪರೇಷನ್ ಮಾಡಿಸ್ಕೊಂಡ್ ಬಂದೇನಿ. ನಡಿ. ಅಯ್ಯೋ ಶಾಂತಕ್ಕ ಇಲ್ಲೋಡ ಬ್ರೇಕ್ ಡ್ಯಾನ್ಸ್ ಆಡುನ ಶಾಂತಕ್ಕ. ಹ್ಞೂ ಆಡುನ. ಹುಂಬುಶೇನಿ ಗಿಡ್ಮೂಳಿ ಮೊದಲು ಅಜ್ಜನ ಮಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರುಂಬಾ. ಆಮ್ಯಾಗ ಆಡುವಂತಿ ಬಿರ್ಕ್ ಡ್ಯಾನ್ಸ್. ದಿನಾ ಮನ್ಯಾಗ ಆಡುದಲ್ಲನು ಬಿರ್ಕ್ ಡ್ಯಾನ್ಸ್. ಇಲ್ಲೇನ್ ಮಾಡ್ಬೇಕನು ಬಿರ್ಕ್ ಡ್ಯಾನ್ಸ್?
ಮೊದಲನೇದಾಗಿ ಯಾರ ಇಂಥ ಆಟ ಆಡ್ಬೇಕಂದ್ರು ಈ ಬ್ರೇಕ್ ಡ್ಯಾನ್ಸ್ ಆಗಿರ್ಬೋದು, ದೊಡ್ಡ ಗಾಣ ಬರ್ತೈತಲ್ರಿಪ್ಪ, ಅದು ತೊಟ್ಲ ಕುಂದ್ರುದು ದೊಡ್ಡ ತೊಟ್ಲ, ಅಂಥವಾತ ಏನೋ ಇಂಥವು ಆಟ ಇರ್ಬೋದು. ಆಡು ಹೊತ್ನಾಗ ಭಾಳ ಹುಷಾರಿರಿ, ತಲೆ ಕೂದಲ ಮೊದಲು ದುಂಡದ ಕಟ್ಬೋರ್ರಿ. ಆಮೇಲೆ ಓಡ್ನಿ ಗಿಡ್ನಿ ಎಲ್ಲ ಸಿಕ್ಕೊಳ್ಳೋಂಗೆ ಹಾರು ಬಿಡಬೇಡ್ರಿ. ಅಂಗಿ ಅಗ್ಗಲಾಗಿ ಸೀರೆ ಸೆರಗಾತು ಫಸ್ಟ್ ಅದನ್ನು ಮುದುರಿ ಚೆಂದಾಗಿ ಇಟ್ಕೋರಿ. ಯಾಕೆ ಹೇಳಕತ್ತೀನಿ ಅಂದರೆ ಇದು ನಮ್ಗೆ ಹೋದ ವರ್ಷ ಸ್ವತಃ ನಾವು ಅನುಭವಿಸಿರುವಂಥ ತ್ರಾಸಿದೆ. ನಮ್ಮ ವಿಜ್ಜು ಅಂಟಿ ಅಂದ್ರೆ ಪಾರಕ್ಕ ಕ್ಯಾರೆಕ್ಟರ್ ಮನುಷ್ಯಾರು ಮಾಡ್ದಾಗ ಮಾಡ್ತಾರಲ್ರಿ, ಅವ್ರ ಮಗಳು ಭೂಮಿಕಾ. ಅಯ್ಯೋ ನಮ್ಮ ಭೂಮಿದು ಕೂದಲ ದೊಡ್ಡದು ತೊಟ್ಲ ಆಡ್ತೇವಲ್ರಿಪ್ಪ ಗಾಣ, ಅದ್ರೊಳಗೆ ಸಿಕ್ಕೊಂಡ್ಬಿಟ್ಟೈತಿ. ಅಯ್ಯೋ ಅದು ಫುಲ್ಲು ರೌಂಡ್ 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 ಕೂದಲ ಎಳ್ಕೊಂಡ್ಬಿಡ್ತದೆ. ನಾವು ಚಿಳ್ಳು 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 ಚೀರಾಕತ್ ಬಿಟ್ವಿ, ತೊಟ್ಲ ನಿಲ್ಲಿಸ್ರಿ ಅಂತೇಳಿ. ಅಕಸ್ಮಾತ್ ಈ ಜಾತ್ರೆ ಗದ್ದಲಾಗ ದೇವ್ರ ದಯೆ ಸಿದ್ಧಾಡಜ್ರ ದಯೆ ಅವ್ನು ಕೇಳ್ತು, ಬಟನ್ ಆಫ್ ಮಾಡ್ದ, ತೊಟ್ಲ ನಿಲ್ತು, ಚಲೋ ಆತ. ಬಗಾನ ಅವನ ಕೇಳಿಸ್ಕೊಂಡಿಲ್ಲ ಅಂದಿದ್ರ ಆಪ್ರೇಟ್ ಮಾಡವ ಹಂಗ ತಿರುಗುತ್ತಾನೆ ಇರ್ತದ ಅಲ್ರಿ. ಈ ಕಬ್ಬಣಕ್ಕೆ ಮನುಷ್ಯರಿಗೆ ಈಡಾಕೈತನ ಕೂದ್ಲದ ಸಮೇತ ತಲೆ ಒಳಗಿರೋ ಚರ್ಮನ ಎಳ್ಕೊಂತಿತ್ತದ. ಅವತ್ತು ಆ ಹುಡುಗಿ ಜೀವನ ಹೋಗ್ತಿತ್ತದ. ಅದು ಏನು ದೇವ್ರ ದಯಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಅಂಟಿ ದಿನ ಸಿದ್ಧಾಡಜ್ರ ಚರಿತ್ರೆ ಓದ್ತಾರ, ಅವನ ಕಾದ ನಮ್ಮ ಮನ್ಯಾಗ. ಅದಕ್ಕೆ ಅವತ್ತು ಉಳಿತ್ಲ ಭಾಳ ಎಷ್ಟು ಕೂದಲ ಹೋದ್ವು ಅಷ್ಟರೊಳಗೆ ಉಳಿತದ ಹುಡುಗಿ ಪಾಪ. ಅದಕ್ಕೆ ನಮ್ಗೆ ಅವಾಗಿಂದ ನಮ್ಮ ಮನೆಯವರಿಗೆ, ಎಸ್ಪೆಷಲಿ ನಮ್ಮ ಮನೆಯವ್ರಿಗೆ ಗೌಡ್ರಿಗೆ ಈ ತೊಟ್ಲ ಆಡ್ತೀನಿ ಗಾಣ ಆಡ್ತೀನಿ ಅಂದ್ರೆ ಭಾಳ ಹೆದರ್ತಾರ, ಬೈತಾರ. ಮತ್ತು ಒಂದು ವರ್ಷ ಆಯ್ತು ನೋಡ್ರಿ ಇವತ್ತಿಗೆ ಅದು. ಅದಕ್ಕೆ ಅವ್ರು ನಮ್ಮ ಮನೆಯವ್ರಿಗೆ ಏನ ಮಾಡ್ರಿ ಜಾತ್ರೆಗೆ ಹೋಗ್ರಿ ಬೇಕಾದ್ ತಗೋರಿ, ಆಟ ಗೀಟ ಆಡೋಂಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಾರ್ರಿ. ಅದಕ್ಕೆ ಈ ವರ್ಷ ನಾವು ಏನು ಆಟ ಆಡಿಲ್ರಿ, ಏನೂ ಆಟ ಆಡಿಲ್ಲ, ಬರೀ ಜಾತ್ರೆ ಒಳಗಷ್ಟೇ ಸಾಮಾನು ತೊಗೊಂಡೇವಿ. ಯಾಕಂದ್ರೆ ಭಾಳ ಕೆಟ್ಟ ಅನುಭವ ಆಗಿತ್ತು ರೀ ನಮಗೆ. ಶಾಂತಕ್ಕ ಹಂಗಾರ ಭಾಳ ಹುಷಾರ್ಲಿ ಆಡ್ಬೇಕು. ಇವನ್ ತಮ್ಮಣಿಗೆ ಮಣಿಯೆಲ್ಲ ಏನು ಬೇಡವ, ಎತ್ತೆತ್ತು ಕುಕ್ಕರ್ಸ್ತತಿದ್ದು ಬಿರಾಕ್ ಡ್ಯಾನ್ಸ್. ಬಾ ಆಮೇಲೆ ಬರೋಣ ನೋಡುನಂತ. ತಡಿಯವ ಒಬ್ಬರ ಹೆಂಗೆ ಹೋಗುದು ಮಠಕ್ಕೆ. ಆ ಗಂಗಾ ತುಂಗ ಅಪ್ಪೆ ಅದು ಎಲ್ಲದಾರ ಫೋನ್ ಹಚ್ತೇನೆ. ಅವ್ರಿಂದ ಮಠದ ಒಳಗೆ ಹೋಗ್ಯಾರ ಏನು ಮಾಡೋದೈತಿ ಕರೆಸ್ತೇನೆ, ಅವ್ರನ್ನ ಫೋನ್ ಹಚ್ತೇನೆ ತಡಿ. ಇದೇನ ಶಾಂತವ ಎತ್ತೆತ್ತು ಕುಕ್ಕರ್ಸ್ತತಿಲ್ಲ ಇವ ಇದು ಹೆಂಗ ಇವ ಇದ್ರ ಕುಂದ್ರುದು ತಿರ್ತಿರಿ ಬಿಡ್ತಿತ್ತು ಬಿಡ ಇದು. ಅಯ್ಯೋ ಅಲ್ಲೋಡ ಶಾಂತಕ್ಕ ಚೀರಿ ಹೆಂಗ ಆಟ ಆಡ್ತಾರ ನೋಡ ಶಾಂತಕ್ಕ ಆಟ ಆಡ್ಬೇಕು. ಒಬ್ರಿಗೆ ಏಟನ ಇದಕ್ಕೆ ಟಿಕೆಟ್ ಕೇಳಿ ಬರಲ್ಲ ನಾನು. ಒಬ್ರಿಗೆ ಎಷ್ಟ್ರಿ ಟಿಕೆಟ್? 100 ರೂಪಾಯಿ ರೀ. ಅವ್ವ 100 ರೂಪಾಯಿ ಒಂದು ಆಟಕ್ಕೆ? ಅದು ಒಬ್ರಿಗೆ ಯಾರ್ದಾರ ಮಂತ್ಯಾನ್ ತೆಗೆದಿಟ್ರಿ ಅಲ್ಲ 100 ರೂಪಾಯಿ ಎಲ್ಲರ? ಶಾಂತಕ್ಕ 100 ರೂಪಾಯಿ ಅಂತೇವ ಒಬ್ರಿಗೆ ಆಡಕ್ಕೆ? ಯವ್ವ ನನಗೆ ನನ್ನ ಮಗ್ಗ ಸೇರಿ 200 ರೂಪಾಯಿ ಜಾತ್ರೆಗೆ ತಂದಿದ್ದು ರೊಕ್ಕ ಇಲ್ಲೇ ಜಾತ್ರೆನ ಕತ್ಬಿಡು ಒಂದು ಆಟದಾಗ. ಬೇಡವಾ ಯವ್ವ, ನಾ ಇನ್ನು ಬಳಿ ಇಟ್ಕೋಬೇಕಂತ ಆಸೆ ಇಟ್ಕೊಂಡೇನಿ. ಬೇಡ ಅಲ್ಲಿ ಗಿರ್ಜಿ ನೈಟಿ ಗೀಟಿ ಮಾರಿ ಈಡಿಗೆ ರೊಕ್ಕ ದುಡ್ದಿದ್ದೆಲ್ಲೇ ಏನು ಮಾಡಿದೀವಿ ರೊಕ್ಕನ? ಅಯ್ಯೋ ಶಾಂತಕ್ಕ ಯಾ ಬಾಯಿಲೆ ಮಾತಾಡ್ತೀವ ಅಲ್ಲ. ಅರ್ಧ ಬಂಡವಾಳ ಪಾರಕ್ಕೆ ಕೊಟ್ಟೇನಿ, ಕೇಳಿ ಇಲ್ಲೇ ಅದಾಳ್ಬೇಕಾರೆ. ಆಕಿ ಬಂಡವಾಳ ಆಕಿ ವಾಪಸ್ ಕೊಟ್ಟಿವ ಪಾಪ. ಅಲ್ಲ ಗೆಳತೆ ಅಂದಾಗ ಸಾಲ ಹಂಗ ಇಟ್ಕೋಬಾರ್ದು. ತಾಂಬ ದುಡ್ಡು ತಾಯಿ ಮಕ್ಕಳು ಕೆಡಿಸ್ತೈತಿ. ಫ್ರೆಂಡ್ಶಿಪ್ ಬೇರೆ. ನಾ ಅವ್ರ ಮನ್ಯಾಗ ಹೋಗಿ ಒಂದು ರೊಟ್ಟಿ ತಿನ್ಬೋದು, ಅವ್ರು ಬಂದು ನಮ್ಮ ಮನ್ಯಾಗ ಒಂದು ರೊಟ್ಟಿ ತಿನ್ಬೋದು, ಅದು ಬೇರೆ. ರೊಕ್ಕ ದೇವಾರ ಯಾವತ್ತು ಗೆಳತೆ ಅಂದಾಗ ಮಾಡಬಾರ್ದು. ಆಕಿದ ರೊಕ್ಕ ಆಕಿ ಕೊಟ್ಟು ಮುಡ್ಸಿ ನೀವ. ಇನ್ನು ಮ್ಯಾಗ ಬಂದಿದ್ ಲಾಭ ಅದ್ರಾಗ ಒಂದಿಟ್ಟು ಇಟ್ಕೊಂಡಿನಿ ಐತಿ ತೆಗೆದಿಟ್ಟೇನಿ. ಅದಕ್ಕರ ಹುಡುಗ ನಾಳೆ ಬುಕ್ಕು ಪೆನ್ನು ಏನಾರ ಸಾಲಿಗೆ ಬೇಕಲ್ಲ. ಈಗ ಆತು ಈ ವರ್ಷ ಮುಗ್ದಂಗೆ ಆತು, ಮುಂದ್ ವರ್ಷ ಅಂದ್ರೆ ಬೂಟು ಸಾಲಿ ಬ್ಯಾಗು ಏನಾರ ಬೇಕಲ್ಲ ಶಾಂತಕ್ಕ. ಅದಕ್ಕೆ ತೆಗೆದಿಟ್ಟೇನ, ರೊಕ್ಕ ಬಳಕೆ ಮಾಡಿಲ್ವಾ. ಉಳಿದಿದ್ದನ್ನಕ್ಕೆ ಒಂದು ತಟ್ಟದ 1,000ನ ಏಟ ಫೋನಿಗೆ ಕಡಿಮೆ ಆಗಿತ್ತು ಹಾಕಿ ತೊಗೊಂಡಿದ್ದೆ. ಆ ರೊಕ್ಕನೂ ಅದು ಫೋನ್ ಮುಂಡ ಮುಚ್ಚಿ ಹೋಗೈತಿ. ಎಲ್ಲಿ ಹೋಗೈತಿ ಏನೋ ಆದ್ರೆ ಬಿಡುದಿಲ್ಲ. ಇನ್ನೊಂದು 2-3 ಎಪಿಸೋಡ್ ಒಳಗೆ ಆ ಫೋನ್ ಹೆಂಗೆ ಹುಡುಕಿ ಪತ್ತೆ ಹಚ್ತಾನೆ ನೋಡ್ಬೇಕಾರೆ.